ವಿಜಯಪುರ ಪುರಸಭೆಯಲ್ಲಿ 13 ಮಂದಿ ಜೆಡಿಎಸ್ ಸದಸ್ಯರಿದ್ದರೂ ಸದಸ್ಯರ ನಡುವೆ ಪರಸ್ಪರ ಹೊಂದಾಣಿಕೆಯಿಲ್ಲದ ಕಾರಣ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದ ಅಧ್ಯಕ್ಷ ಸ್ಥಾನ ತೆನೆಯಿಂದ ಜಾರಿ ಕೈಗೆ ಬಿದ್ದಿದೆ. ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲು ಜೆಡಿಎಸ್ನವರು ವಿಫಲರಾಗಿ ಜೆಡಿಎಸ್ ಸದಸ್ಯರೇ ಕಾಂಗ್ರೆಸ್ ಪಕ್ಷದ ಸದಸ್ಯೆ ಕೆರೆಬಾಗಿಲು ಮುನಿಶಾಮಪ್ಪ ಅವರ ಮೊಮ್ಮಗಳು ಎಸ್ ಭವ್ಯಮಧು ಅವರನ್ನು ಕಾಂಗ್ರೆಸ್ ಸದಸ್ಯರೊಟ್ಟಿಗೆ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದಾರೆ. ಜೆಡಿಎಸ್ನ ವಶದಲ್ಲಿದ್ದ ಪುರಸಭೆಯನ್ನು ಪುನಃ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಪಡೆದುಕೊಳ್ಳುವಲ್ಲಿ ಮೇಲುಗೈ ಸಾಧಿಸಿದೆ. ತೀವ್ರ ಕುತೂಹಲ ಮೂಡಿಸಿದ್ದ ಅಧ್ಯಕ್ಷ-ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ವಿಮಲಾ ಬಸವರಾಜ್ ಅವರಿಗೆ ಮತ ನೀಡದ 7 ಮಂದಿ ಜೆಡಿಎಸ್ ಸದಸ್ಯರು ಪಕ್ಷದಿಂದ ವಿಪ್ ಜಾರಿ ಮಾಡಿದ್ದರೂ ಅದನ್ನು ಲೆಕ್ಕಿಸದೆ ಕಾಂಗ್ರೆಸ್ ಅಭ್ಯರ್ಥಿ ಭವ್ಯಮಧು ಅವರಿಗೆ ಮತ ನೀಡಿದರು. ಇತ್ತ ಕಾಂಗ್ರೆಸ್ನ 2 ಬಣಗಳ ಸದಸ್ಯರು ಹಾಗೂ ಪಕ್ಷೇತರ 2 ಬಿಜೆಪಿಯ ಒಬ್ಬ ಸದಸ್ಯೆಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸುವ ಮೂಲಕ ಭವ್ಯಮಧು ಅವರಿಗೆ 17 ಮತಗಳು ಲಭಿಸಿವೆ. ಜೆಡಿಎಸ್ ಅಭ್ಯರ್ಥಿಗೆ ಜೆಡಿಎಸ್ನ ಕೇವಲ 6 ಮತಗಳು ಲಭಿಸಿವೆ. ಆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಜೆಡಿಎಸ್ನ ತಾಜುನ್ನಿಸಾ ಮಹಬೂಬ್ ಪಾಷಾ ಅವರಿಗೆ ಜೆಡಿಎಸ್ನ 13 ಮತಗಳು, ಕಾಂಗ್ರೆಸ್ನ 4 ಮತಗಳು, ಪಕ್ಷೇತರ 1 ಬಿಜೆಪಿ 1 ಮತ ಸೇರಿ 19 ಮತಗಳು ಬಂದಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಲ್ಮಾ ಖಾನಂ ಅವರಿಗೆ ಕಾಂಗ್ರೆಸ್ನ 3 ಮಂದಿ ಹಾಗೂ ಪಕ್ಷೇತರ ಒಬ್ಬ ಸದಸ್ಯ ಮಾತ್ರ ಮತ ಚಲಾಯಿಸಿದ್ದರಿಂದ ಕೇವಲ 4 ಮತಗಳು ಮಾತ್ರ ಬಂದಿವೆ. ಕಾಂಗ್ರೆಸ್ನ ಮತ್ತೊಂದು ಬಣದ 4 ಮಂದಿ ಹಾಗೂ ಪಕ್ಷೇತರ ಸದಸ್ಯೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಚಲಾಯಿಸಿಲ್ಲ. ಇದರಿಂದ ಉಪಾಧ್ಯಕ್ಷ ಸ್ಥಾನ ಕೈತಪ್ಪಿದೆ. ಪಕ್ಷದ ವಿರುದ್ಧವಾಗಿ ಮತ ಚಲಾಯಿಸಿರುವ 2 ಪಕ್ಷಗಳ ಸದಸ್ಯರುಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಧೈರ್ಯವನ್ನು 2 ಪಕ್ಷಗಳ ನಾಯಕರು ಮಾಡ್ತಾರಾ ಎನ್ನುವ ಕುತೂಹಲವು ಎಲ್ಲರನ್ನೂ ಕಾಡುತ್ತಿದೆ. 7 ಮಂದಿ ಜೆಡಿಎಸ್ ಸದಸ್ಯರು, 3 ಮಂದಿ ಕಾಂಗ್ರೆಸ್, 1 ಪಕ್ಷೇತರ ಒಬ್ಬ ಬಿಜೆಪಿ ಸದಸ್ಯೆಯನ್ನು ಬಸ್ನಲ್ಲಿ ಕರೆದುಕೊಂಡು ಬರಲಾಯಿತು. ಈ ನಡುವೆ ಈ ಹಿಂದೆ ಕಾಂಗ್ರೆಸ್ ಸದಸ್ಯರ ವರ್ತನೆಯಿಂದ ಬೇಸತ್ತಿದ್ದ ಜನರು ಅವರನ್ನು ತಿರಸ್ಕರಿಸಿ ಜೆಡಿಎಸ್ಗೆ 13 ಸ್ಥಾನಗಳನ್ನು ಕೊಟ್ಟಿದ್ದರು. ಆದರೆ ಜೆಡಿಎಸ್ನ ಸದಸ್ಯರು ಮಾರಾಟವಾಗಿ ಬಿಟ್ಟಿದ್ದಾರೆ. ಪಕ್ಷದ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಪಕ್ಷದ ಮೇಲಿನ ವಿಶ್ವಾಸಕ್ಕೆ ಜನರು ಕೊಟ್ಟಿರುವ ಮತಗಳನ್ನು ಮಾರಾಟ ಮಾಡಿಕೊಂಡಿದ್ದಾರೆ ಎಂದು ಕೆಲ ಜೆಡಿಎಸ್ ಮುಖಂಡರುಗಳು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರೆ, ಕಾಂಗ್ರೆಸ್ನಲ್ಲೂ ಪಕ್ಷದ ಸದಸ್ಯರು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಜೆಡಿಎಸ್ ಅಭ್ಯರ್ಥಿಗೆ ಮತ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿವೈಎಸ್ಪಿ ರವಿ, 3 ಮಂದಿ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದರು. ಚುನಾವಣಾಧಿಕಾರಿಯಾಗಿ ತಹಶೀಲ್ದಾರ್ ಎಚ್. ಬಾಲಕೃಷ್ಣ ಕರ್ತವ್ಯ ನಿರ್ವಹಿಸಿದರು. ಸಹಾಯಕ ಚುನಾವಣಾಧಿಕಾರಿಯಾಗಿ ಪುರಸಭೆ ಸದಸ್ಯ ಜಿ. ಆರ್. ಸಂತೋಷ್ ಅವರು ಕರ್ತವ್ಯ ನಿರ್ವಹಿಸಿದರು. ನೂತನ ಅಧ್ಯಕ್ಷೆ, ಉಪಾಧ್ಯಕ್ಷೆಯನ್ನು ಸದಸ್ಯರು ಸೇರಿದಂತೆ ಮುಖಂಡರು ಅಭಿನಂದಿಸಿದರು. ಪಟಾಕಿಗಳು ಸಿಡಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮಿಸಿದರು. ಬಿಜೆಪಿ ಮುಖಂಡ ಬಿ. ಚೇತನ್ಗೌಡ, ಕೆಪಿಸಿಸಿ ಸದಸ್ಯ ಎ. ಚಿನ್ನಪ್ಪ, ಎಂ. ಸತೀಶ್ ಕುಮಾರ್, ವಿ. ನಂದಕುಮಾರ್, ಸಂಪತ್ ಕುಮಾರ್, ವಿ. ರಾಮಚಂದ್ರಪ್ಪ, ಮಾಜಿ ಪುರಸಭೆ ಸದಸ್ಯ ಮುನಿಚಿನ್ನಪ್ಪ, ಕೆ. ಎಂ. ಮಧುಮಹೇಶ್, ಆರ್. ಮುನಿರಾಜು, ಸೊನ್ನೇಗೌಡ, ಆರ್. ಎಂ. ಸಿಟಿ ಮಂಜುನಾಥ್, ಸೈಪುಲ್ಲಾ, ಸಜ್ಜದ್, ಮುನಿಕೃಷ್ಣಪ್ಪ, ಪ್ರಕಾಶ್, ಸಂಪತ್ ಕುಮಾರ್ ಮುಂತಾದ ಹಾಜರಿದ್ದರು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ಈ ದಿನ ನಾವು ವಿಜಯಪುರ ಪುರಸಭೆಯಲ್ಲಿ ಮಾಡಿದ್ವಿ. ಬಹಳ ಶಾಂತಿಯುತವಾಗಿ ವಿಜಯಪುರ ಪಟ್ಟಣದ ನಮ್ಮ ಎಲ್ಲ ಸನ್ಮಾನ್ಯ ಸದಸ್ಯರುಗಳು ಶಾಂತಿಯುತವಾಗಿ ವರ್ತಿಸಿ ಅಧ್ಯಕ್ಷರಾಗಿ ಭವ್ಯ ಎಸ್ ರವರು ಆಯ್ಕೆಯಾದರು. ಅವರು 17 ಮತಗಳ ಒಂದು ಪರ ಅವರಿಗೆ ಮತಗಳು ಬಿದ್ದಿರೋದ್ರಿಂದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ವಿರೋಧವಾಗಿ 6 ಮತ ಬಿತ್ತು ಅವರಿಗೆ. ಅದೇ ರೀತಿ ತಾಜುನ್ನಿಸಾರ್ ಅವರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಅವರು 19 ಮತ ಬಿತ್ತು. ವಿರೋಧವಾಗಿ 4 ಮತ ಬಿತ್ತು. ಆ ಇದರಿಂದ ನಾವೀಗ ಚುನಾವಣೆ ಶಾಂತಿಯುತವಾಗಿ ಭಾಳ ಒಂದು ಗೌರವಪೂರ್ವಕವಾಗಿ ನಡೆಸ್ಕೊಂಡಿರೋದ್ರಿಂದ ಎಲ್ಲ ವಿಜಯಪುರದ ಸನ್ಮಾನ್ಯ ಸದಸ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಸತೀಶ್ ಅಣ್ಣನವರು ಹಾಗೂ ಮಾಜಿ ಸದಸ್ಯರಾದ ಹಾಗೂ ರಾಮಚಂದ್ರಣ್ಣನವರು, ಚೇತನಣ್ಣನವರು, ಚಿನ್ನಪ್ಪಣ್ಣನವರು ಎಲ್ಲರೂ ನನ್ನನ್ನು ಚುನಾಯಿಸಿ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು. ಈ ಮುಂಬರುವ ಕಾಲದಲ್ಲಿ 23 ಜನ ಸದಸ್ಯರನ್ನು ವಿಶ್ವಾಸಗೊಳಿಸಿ ಒಳ್ಳೆ ಆಡಳಿತ ನೀಡುವುದರಿಂದ 2 ಮಾತನ್ನು ಮುಗಿಸುತ್ತೇನೆ. ನಮ್ಮ ವಿಜಯಪುರ ಟೌನ್ ಪುರಸಭೆಯಲ್ಲಿ 13 ಜನ ನಾವು ಗೆದ್ದು ಬಂದು ನಮ್ಮ ವಿಜಯಪುರ ಪುರಸಭೆ ಅಭಿವೃದ್ಧಿಗೋಸ್ಕರ ಶ್ರಮ ಪಟ್ಟುತ್ತಿದ್ದೀವಿ. ಆ ಶ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದರೆ, ಆದರೆ ದುರದೃಷ್ಟವಶಾತ್ತು ನಮ್ಮ JDS ಪಕ್ಷದಿಂದ ಬಿ ಫಾರಂ ತಗೊಂಡು ನಮ್ಮ ಅಪ್ಪಾಜಿ ದೇವೇಗೌಡರ ಒಂದು ಆಶೀರ್ವಾದದಿಂದ ನಮ್ಮ ಕುಮಾರಣ್ಣವರ ನೋವಿಂದ ನಮ್ಮ JDS ಪಕ್ಷಕ್ಕೆ ಅವಮಾನ ಮಾಡಬೇಕು.
7 ಜನರು ನಮ್ಮ JDS ಪಕ್ಷನ ಸರ್ವನಾಶ ಮಾಡಿಬಿಟ್ರು. ನನ್ನೊಂದು ಕಾರ್ಯಕರ್ತನಾಗಿ ಪುರಸಭೆ ಸದಸ್ಯನಾಗಿ ನಾವು ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ. ಓಂಕಾರೇಶ್ವರ ಸ್ವಾಮಿ ಅವ್ರಿಗೆಲ್ಲ ಒಳ್ಳೇದು ಮಾಡಬಿಡಲಿ. ನಾವು ವಿಪ್ ಕೊಟ್ಟರು, ನಾವು ವಿಪ್ಗೂ ಕೇರೆ ಇಲ್ಲ, ಜಿಲ್ಲಾಧ್ಯಕ್ಷರಿಗೂ ಕೇರೆ ಇಲ್ಲ, JDS ಪಕ್ಷಕ್ಕೆ ಮುಖಂಡರಿಗ ಕೇರೆ ಇದ್ದೀರ. JDS ಪಕ್ಷ ಕಾಂಗ್ರೆಸ್ ಪಕ್ಷ ಜೊತೆ ಸೇರ್ಕೊಂಡಾಗಿ ನಮ್ಮ ಪುರಸಭೆನ, ನಮ್ಮ ಆಡಳಿತವರ್ಗ, ನಮ್ಮ ಗೌರವನ, ಘನತೆನ JDS ಪಕ್ಷನೆಲ್ಲ ಹಾಳು ಮಾಡಿಬಿಟ್ರು. ಪಕ್ಷ ಅನ್ನೋದು ಎಲ್ಲಿ ಸ್ವಾಮಿ? ಮಾಧ್ಯಮಿತರು ದಯವಿಟ್ಟು ಕ್ಷಮೆಯಲ್ಲಿ ನನ್ನೊಂದು ಕಾರ್ಯಕರ್ತನಾಗಿ ಪುರಸಭಾ ಸದಸ್ಯರಾಗಿ ತುಂಬ ನೊಂದು ನಾನು ಹೇಳ್ತಾ ಇದ್ದೀನಿ. ಮುಂದೆ ಏನು ಹೆಜ್ಜೆ ಇಡ್ತೀರಿ ಈಗ? ಅದು ಜನತಾದಳದವ್ರಿಗೆ ಕೇಳಬೇಕು. ಅವರು ವಿಪ್ ಉಲ್ಲಂಘನೆ ಮಾಡಿದ್ದಾರೆ. ವಿಪ್ ಉಲ್ಲಂಘನೆ ಮಾಡಿದರೆ ಅವ್ರ ಜಿಲ್ಲಾಧ್ಯಕ್ಷರು ಈಗಾಗಲೇ ಏನೇನು ಪ್ರಕ್ರಿಯೆಗಳನ್ನು ಮಾಡಿದ್ದಾರೆ, ಅವರು ವಿಪ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಅದನ್ನು ನಾವು ಕಾದು ನೋಡಬೇಕು. ಆದರೆ ಒಂದೇ ಒಂದು ವಿಚಾರ ಹೇಳಬೇಕಂತ ಹೇಳಿದ್ರೆ, ಇವತ್ತು ತಾಲೂಕಲ್ಲಿ ಜನತಾದಳ ಮೊನ್ನೆ ಸೋತಿದ್ರು ಸಹ ವಿಜಯಪುರದಲ್ಲಿ 13+1 ಅವರ ಘಟಬಂಧನ 14 ಜನ ಇದ್ದರೂ ಸಹ ಇವತ್ತು ಕಾಂಗ್ರೆಸ್ ಅವರು ಅಧ್ಯಕ್ಷರ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ, ಗಾದಿಗೇರಿದ್ದಾರೆ. ಜನತಾದಳವ 3 ಬಾಗಿಲಾಗಿದೆ. ಜನತಾದಳ 14 ಜನ 3 ಬಾಗಿಲಾಗಿದೆ. ಇದಂತೂ ಸತ್ಯ. ಇನ್ನು 2 ದಿವಸದಲ್ಲಿ ಜನತಾದಳ ಈ ತಾಲೂಕಲ್ಲಿ ಪೂರ್ತಿ ನಿರ್ಮಾಣ ಆಗೋದಲ್ಲಿ, ಸರ್ವನಾಶ ಆಗೋದಲ್ಲಿ ಸಂದೇಹನೇ ಇಲ್ಲ ಅಂತಕ್ಕಂಥದ್ದು ಹೇಳ್ತೀವಿ ನಾವು. ಎಲ್ಲ ಸದಸ್ಯರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ನೆಕ್ಸ್ಟ್ ಈಗ ಬಂದ್ಬಿಟ್ಟಿದಾರಲ್ಲ, 17 ಜನ ನಾವು ಗೆದ್ದಿರ್ತಕ್ಕಂಥದ್ದು ಅಧಿಕೃತ 7+2 9 16 ಜನ 17 ಜನ ಮತ ಚಲಾಯಿಸಿದ್ರೆ ಅವರೆಲ್ಲ ಕಾಂಗ್ರೆಸ್ ಬಂದಂಗೆ ಅರ್ಥ. ಅವರು ಕೊಟ್ಟಿರ್ತಕ್ಕಂಥ ವಿಪ್ಪನ್ನು ಉಲ್ಲಂಘನೆ ಮಾಡಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ. ಏನು ನಮ್ಮ ಸಚಿವರು ಕೆಲಸ ಮಾಡ್ತಾರೆ ಆ ಕೆಲಸವನ್ನು ಒಪ್ಪಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತಕ್ಕಂಥದ್ದು ಈ ಇಂಡೈರೆಕ್ಟ್ ಆಗಿ ಹೇಳ್ಬೋದು ನಾವು.